ಎಲ್ಲಿ ನೋಡಿದ್ರೂ ಗರಿನೇ, ಅಡಿಕೆ ಗರಿ. ತೋಟದಿಂದ ಬಿದ್ದಿರೋ ಅಡಿಕೆ ಗರಿಗಳನ್ನ ಏನು ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಾನು ಒಂದು ಆರ್ಗಾನಿಕ್ ಗೊಬ್ಬರವಾಗಿ ರೆಡಿ ಮಾಡಿಕೊಂಡು ಅಡಿಕೆ ಗಿಡಕ್ಕೆ ಮತ್ತೆ ಹಾಕ್ಬೋದು ಅನ್ನೋದು. ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಡಿಕೆ ಗರಿಯಿಂದ ಒಂದು ಒಳ್ಳೆಯ ಗೊಬ್ಬರವನ್ನು ಮಾಡ್ಕೊಳೋ ಅಂಥ ಒಂದು ಮೆಥಡಲ್ಲಿ ನಾವಿಲ್ಲಿ ಮಾಡ್ಕೊಂಡಿದ್ವಿ. ಅದೆಲ್ಲ ನಿಮಗೆಲ್ಲ ತಿಳಿಸ್ಕೊಳೋಣ ಅಂತ ಒಂದು ವಿಡಿಯೋ ಮಾಡೋದಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಡಿಕೆ ತೋಟದಲ್ಲಿ ಎಲ್ಲ ಬಿದ್ದಿರೋ ಎಲ್ಲ ಗರಿಗಳನ್ನ ಒಂದು ಗುಂಡಿ ಒಳಗಡೆ ಎಲ್ಲ ಗರಿಗಳನ್ನ ತುಂಬಿಸಿ ಅದ್ರ ಮೇಲ್ಗಡೆ ಏನೇನು ಮಾಡಬೇಕನ್ನೋದನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಹೋತ್ರಿ, ಮತ್ತು ಲೈಕ್ ಮಾಡೋದಂತೂ ಮರಿಬೇಡ್ರಿ. ಲಾಸ್ಟಿಗೆ ಲೈಕ್ ಮಾಡಿರಿ ಇಷ್ಟ ಆದರೆ, ಮತ್ತು ಕಮೆಂಟ್ ಮಾಡಿ, ಆದಷ್ಟು ರಿಪ್ಲೈ ಮಾಡ್ತೀನಿ. ಇದೇ ಗುಂಡಿ, ಇದೆಲ್ಲ ಅಡಿಕೆ ತುಂಬ ಒಂದು 4-5 ಫೀಟು ಆಳದಲ್ಲಿ ಗುಂಡಿ ತೆಗ್ದು ಅದರೊಳಗೆಲ್ಲ ತುಂಬಿಸಿದ್ದೀವಿ. ಆಲ್ರೆಡಿ ಮಣ್ಣಿನ ಲೆವೆಲಿಗೆ ಐತೆ, ತುಂಬ ಹೈಟ್ ಇತ್ತು, ಮತ್ತು ಕೆಳಗೆ ಇಳ್ದೈತೆ, ಮತ್ತೆ ತಂದು ಹಾಕ್ತೀವಿ. ಇಲ್ಲೇನು ಮಾಡ್ತಿದ್ದೀವಿ ಅಂದರೆ, ಒಂದು ಲೋಡು ತಿಪ್ಪೆ ಗೊಬ್ಬರ ಹೊಡೆದಿದ್ದೀವಿ. ಅದ್ರ ಮೇಲ್ಗಡೆ ಒಂದು ಕ್ಲೀನಾಗಿ ಅಳ್ಬಿಡ್ತೀವಿ. ಈಗ ಇದ್ರ ಮೇಲೆ ಅದಾದಮೇಲೆ ಅದ್ರ ಮೇಲೆ ಮತ್ತೆ ಗರಿಗಳನ್ನ ಹಾಕ್ತೀವಿ. ಅದಕ್ಕೂ ಮುಂಚೆ ಏನು ಮಾಡ್ತೀವಪ್ಪ ಅಂದರೆ, ನಾವಿಲ್ಲಿ ವೇಸ್ಟ್ ಡಿಕಂಪೋಸರ್ ಮಾಡಿಟ್ಟಿದ್ದೀವಿ ಡ್ರಮ್ಮಲ್ಲಿ. ಅದಕ್ಕೋಸ್ಕರನೇ ಅದನ್ನು ಅದ್ರ ಮೇಲೆ ಹಾಕಿ ಮತ್ತು ಅಡಿಕೆ ಗರಿಗಳಿಂದ ಮುಚ್ತೀವಿ. ಮತ್ತು ಅದ್ರ ಮೇಲೆ ಮಣ್ಣನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನು ಆಗುತ್ತೆ ಏನೇನಿಲ್ಲ ಅಂತ. ಈ ವಿಡಿಯೋದಲ್ಲಿ ನಾವೀಗ ಸಗಣಿ ಹಾಕುವಂಥ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಹೇಗೆ ಎಲ್ಲ ಕೆಲಸ ಆಗುತ್ತಂತ. ಈ ವರ್ಷ ತುಂಬ ಅಂದರೆ ತುಂಬ ಬಿಸಿಲು. ಈ ವರ್ಷದ ಬಿಸಿಲು ಯಾವ ವರ್ಷವೂ ಬಿದ್ದಿಲ್ಲ, ಆ ರೀತಿ ಬಿಸಿಲು ಬೀಳ್ತೈತೆ. ಇವತ್ತು ನಾವು ಅದಕ್ಕೆ ಈಗ ಅಡಿಕೆ ಗರಿನ ವೇಸ್ಟ್ ಮಾಡ್ದಂಗೆ ಒಂದು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ನಾವು ಮತ್ತೆ ನೆಕ್ಸ್ಟ್ ಇಯರ್ ಬಳಸೋ ಹಾಗೆ ಮಾಡ್ಕೊಳೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಅಡಿಕೆ ಸಿಪ್ಪೆನ ಕೆಲವು ಏನು ಮಾಡ್ತಾರೆ, ಕೆಲವರು ಸುಟ್ಟಾಕ್ತಾರೆ, ಕೆಲವರು ಹೊರಗಡೆ ಹಾಕ್ತಾರೆ ಗಲೀಜಾಗತ್ತಂತ, ಕೆಲವರು ಒಳಗಡೆನೇ ಹಾಕ್ತಾರೆ ತೇವಾಂಶಕ್ಕೋಸ್ಕರ. ಒಳಗಡೆ ಹಾಕೋದ್ರಿಂದ ನಮಗೆ ಏನಾಗುತ್ತಂದರೆ, ನಮ್ಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾವೀಗ ಒಂದು ಎಡೆ ಮಾಡಿಕೊಂಡು ಅದನ್ನು 4-5 ಅಡಿ ಗುಂಡಿ ತೆಗೆದು ಅದರೊಳಗೆ ನಾವು ಅಡಿಕೆ ಗರಿಗಳನ್ನೆಲ್ಲ ತುಂಬಿಸಿದ್ದೀವಿ. ಅದ್ರ ಮೇಲ್ಗಡೆ ಒಂದು ಲೇಯರ್ ಲೆಕ್ಕಾಚಾರದಲ್ಲಿ ಒಂದು ತಿಪ್ಪೆ ಗೊಬ್ಬರ ಹಾಕಿ, ಅದ್ರ ಮೇಲೆ ಮತ್ತೆ ಗರಿ ಹಾಕಿ, ಅದ್ರ ಮೇಲೆ ವೇಸ್ಟ್ ಡಿಕಂಪೋಸರ್ ಹಾಕಿ, ಅದಾದಮೇಲೆ ಮಣ್ಣು ಹಾಕಿ ಮುಚ್ಚಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ವೇಸ್ಟ್ ಡಿಕಂಪೋಸರ್ ಹಾಕಿದ್ರೆ, ವೇಸ್ಟ್ ಡಿಕಂಪೋಸರ್ ಏನು ಕೆಲಸ ಮಾಡುತ್ತಂದರೆ, ನಮ್ಮ ಗರಿಗಳನ್ನ ಎಲ್ಲ ಕಳಿಸಿ ಕ್ಲೀನಾಗಿ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತೀನಿ. ಸೂಕ್ಷ್ಮಜೀವಿಗಳು ಆ ಗರಿಗಳನ್ನೆಲ್ಲ ತಿಂದು ಗೊಬ್ಬರವನ್ನು ನಮಗೆ ಕೊಡುತ್ತೆ. ಅದಕ್ಕೆ ಆ ಸೂಕ್ಷ್ಮಜೀವಿಗಳು ಬದುಕಬೇಕಂದ್ರೆ ನಾವು ಅದಕ್ಕೆ ತಿಪ್ಪೆ ಗೊಬ್ಬರನ ಹಾಕಬೇಕಾಗತ್ತೆ. ಸೂಕ್ಷ್ಮಜೀವಿಗಳು ಜಾಸ್ತಿ ಆಗಬೇಕಂದ್ರೆ ಮತ್ತು ಅದನ್ನು ಕ್ಲೀನಾಗಿ ಮುಚ್ಚಿಡಬೇಕಾಗತ್ತೆ. ಹಾಗೆ ಮತ್ತು ನಾವು ಗೊಬ್ಬರನ ಅಡಿಕೆ ಗಿಡಕ್ಕೆ ಮತ್ತೆ ಬಳಸ್ಕೋಬೋದು. ಇದು ಸಗಣಿ ನಾವು ಡೈರೆಕ್ಟಾಗಿ ಗಿಡಕ್ಕೆ ಹಾಕೋದ್ರಿಂದ, ಈ ರೀತಿ ಹಾಕಿದ್ರೆ ತುಂಬಾ ಬೆನಿಫಿಟ್ ಐತೆ. ಏನಪ್ಪ ಅಂದರೆ, ಸಗಣಿಲಿರೋ ಮೀಥೇನ್ ಅಂಶ, ಅಂದರೆ ಮೀಥೇನ್ ಅಂತ ಒಂದು ಗ್ಯಾಸನ್ನು ಈ ರೀತಿ ಮಾಡಿದ್ರೆ ಇಲ್ಲೇ ರಿಲೀಸ್ ಆಗುತ್ತೆ, ಇಲ್ಲೇ ಹೋಗ್ಬಿಡುತ್ತೆ ಮೀಥೇನ್ ಅಂಶ. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಬಿಸಿಲು. ಈ ಸಲ ಬಿಸಿಲು ಹೊಡೆದಂಗೆ ಯಾವ ಸಲಿನೂ ಬಿಸಿಲು ಹೊಡೆದಿಲ್ಲ, ಅಷ್ಟು ಬಿಸಿಲು ಇದೆ. ನಮ್ಮ ಗಿಡಗಳಿಗೆ ಎಷ್ಟು ನೀರು ಬಿಟ್ರೂ ಅದು ನೀರು ಬಿಟ್ಟಿರೋ ಥರನೇ ಅನಿಸ್ತಾಯಿಲ್ಲ. ಮತ್ತು ಈ ಬಿಸಿಲಿನ ಅಭಾವಕ್ಕೆ ನಮ್ಮ ಅಡಿಕೆ ಗೊಳ್ಳು ಅಂತೀವಿ, ಆ ಗೊಳ್ಳನ್ನು ಉದುರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಗಣಿ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಿದ್ರೆ ಗಿಡ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಗಣಿ ಅಂತಲ್ಲ, ಸಗಣಿಯಲ್ಲಿರೋ ಈ ಕೋಳಿ ಗೊಬ್ಬರ ಆಗಲಿ, ಈ ಕುರಿ ಗೊಬ್ಬರ ಆಗಲಿ, ನಾವು ಈ ಕಾಂಪೋಸ್ಟ್ ಮಾಡಿ ಗೊಬ್ಬರನ ಹಾಕಿದ್ರೆ ಆ ಗಿಡಗಳು ತಕ್ಷಣ ತಗೊಳ್ತವೆ. ನಾವು ಸಗಣಿನ ಡೈರೆಕ್ಟಾಗಿ ಗಿಡಗಳಿಗೆ ಹಾಕಿದ್ರೆ ಈ ರೀತಿ ಗೊಣ್ಣೆ ಹುಳಗಳು ಜಾಸ್ತಿ ಆಗ್ತವೆ ನಮ್ಮ ತೋಟದಲ್ಲಿ. ಯಾವ ರೀತಿ ಅಂದರೆ, ಸಗಣಿನ ಹಸಿ ಇದ್ದಾಗಲೇ ಹಾಕಿದ್ರೆ ಗೊಣ್ಣೆ ಹುಳ ಜಾಸ್ತಿ ಆಗ್ತವೆ.
ಅದಾದಮೇಲೆ ನಾವು ಸಗಣಿಲಿರೋ ಮೀಥೇನ್ ಅಂಶ ಅಂದರೆ ಮೀಥೇನ್ ಗ್ಯಾಸ್ ಒಂದು ರಿಲೀಸ್ ಆಗುತ್ತೆ ಡೈರೆಕ್ಟಾಗಿ ಗಿಡಕ್ಕೆ ಹಾಕಿದ್ರೆ. ಆವಾಗ ಗಿಡನ ಬೇರುಗಳನ್ನ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿ ಹಾಕೋದು. ಇದು ವೇಸ್ಟ್ ಡಿಕಂಪೋಸರು. ಈ ಸಗಣಿಗೋಸ್ಕರನೇ ಮಾಡಿಸಿದ್ದು. ಸಗಣಿ ತಿಪ್ಪೆ ಮೇಲೆ ಹಾಕ್ಲಿಕ್ಕಂತ ವೇಸ್ಟ್ ಡಿಕಂಪೋಸರು. ಅಲ್ಲಿಂದ ತುಂಬಿ ಸುತ್ತ ಎಲ್ಲ ಕಡೆ ಹಾಕಿ ಬಿಡೋಣ ಅಂತ ಇದ್ದೀವಿ. ಫೈನಲ್ ಆಗಿ ಈ ರೀತಿ ಬಂದಿದೆ. ನಿನ್ನೆಕ್ಕಿಂತ ಇವತ್ತು ನೋಡಿದ್ರೆ 1 ಅಡಿ ಕೆಳಗೆ ಇಳಿದಿದೆ. ವೇಸ್ಟ್ ಡಿಕಂಪೋಸರ್ ಹಾಕ್ತಿದ್ದೀವಿ. ನಿನ್ನೆಕ್ಕಿಂತ ಇವತ್ತು 1 ಅಡಿ ಕೆಳಗೆ ಇಳಿದಿದೆ. ಅಂದರೆ ಅದ್ರ ವೆಯ್ಟಿಗೆ ಎಲ್ಲ ಕೆಳಗೆ ಕೂರಿತೆ. ಮತ್ತು ನಾಳೆ ಮತ್ತು ನೆಕ್ಸ್ಟಿಗೆ ಮತ್ತೆ ಮಣ್ಣು ಹಾಕ್ತೀನಿ ಅಂದರೆ ಇನ್ನೂ ಡೌನ್ ಆಗುತ್ತೆ. ಆಮೇಲೆ